ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ. ಇದು ಶನಿವಾರದ ಲಾಗ್ ಆಗುತ್ತೆ ಮತ್ತು ಭಾನುವಾರದ ಲಾಗನ್ನು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಶನಿವಾರ ಬೆಳಗ್ಗೆನೇ ಎದ್ದು 4 ಗಂಟೆಗೆ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೆ. ಪೂಜೆ ಎಲ್ಲ ಮುಗೋಷ್ಟರಲ್ಲಿ 5:45 ಆಗಿತ್ತು. 5:45 6 ಗಂಟೆ ಆಗಿತ್ತು. ನಾನೆಲ್ಲ ಪೂಜೆ ಎಲ್ಲ ಮುಗಿಸಿ ಮತ್ತು ಟಿಫನ್ಗಂತ ರೆಡಿ ಮಾಡ್ಕೊಂಡಿದ್ದೆ. ಟೈಮ್ ನೋಡಿ 6:30 ಆಗಿತ್ತು. ಬೇಗ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. 6:30 ನೋಡಿ ಆಗ್ತಾನೆ ಬೆಳಕಾಗ್ತಾನೆ ಇತ್ತು. ಕತ್ಲಿತ್ತು ತುಂಬ. ಇವಾಗ ಬೆಳಕಾಗ್ತಾಯಿದೆ. ನಾನಿವತ್ತು ಬೆಳಗ್ಗೆ ಅವರಿಗೆ ಟಿಫನ್ ಏನು ಮಾಡಿಲ್ಲ. ಮುದ್ದೆ ಇತ್ತು, ಬೇಳೆ ಸಾಂಬಾರು. ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೆ. ಮಸಾಲೆಗೆಲ್ಲ ಹಾಕ್ಕೊತಾ ಇದ್ದೆ. ಬೇಗ ರೆಡಿ ಮಾಡಿಬಿಟ್ಟು ಇಲ್ಲಿ ವಾಯ್ಸು ಕಮ್ಮಿ ಇತ್ತು, ಅದರಿಂದ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈಗ ಬೇಗ ಟಿಫನ್ ಮಾಡಿ ಮಕ್ಳಿಗೂ ಶನಿವಾರ ಇತ್ತಲ್ಲ ಹಾಫ್ ಡೇ. ಅವರು ಸ್ಕೂಲು 8:30 8:45 ಹೋಗಬೇಕಾಗಿತ್ತು. ಪೂಜೆ ಮಾಡಿದ್ದು ನೋಡಿ ನೇರವಾಗಿ ಸೂರ್ಯನ ಬೆಳಕು ವೆಂಕಟರಮಣ ಸ್ವಾಮಿ ಮೇಲೇ ಬೀಳ್ತಾಯಿತ್ತು. ಇದು ಯಾವಾಗೂ ಬೀಳೋದಿಲ್ಲ, ಅಪರೂಪ, ಯಾವಾಗಲೂ ಒಂದ್ಸಲಿ ಬೀಳುತ್ತೆ. ಇವತ್ತು ನೋಡಿ ಸೂರ್ಯನ ಬೆಳಕು ನಾನು ಪೂಜೆ ಮಾಡಿದ್ದೆಲ್ಲ ವೆಂಕಟರಮಣ ಸ್ವಾಮಿ ಅದ್ರ ಮೇಲೇ ಬೀಳ್ತಾಯಿತ್ತು. ಅಂದರೆ ಯಾವಾಗಲೂ ಸೂರ್ಯನ ಬೆಳಕು ದೇವ್ರ ಮನೇಲಿ ಬೀಳ್ತಾಯಿತ್ತು, ಆದರೆ ಕಮ್ಮಿ ಬೀಳ್ತಾಯಿತ್ತು. ಇವತ್ತು ನೋಡಿ ಫುಲ್ಲಾಗಿ ಬಿಡ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆಯಲ್ಲಿ ಬೆಳಕು. ಆಮೇಲೆ ಮಧ್ಯಾಹ್ನಕ್ಕೆ ಮಕ್ಳಿಗೆ ಗೋಬಿ ಬೇಕಂದ್ರು ಗೋಬಿ ಮಾಡಿಕೊಟ್ಟಿದ್ದೆ. ನನ್ನ ಮಗ ನೋಡಿ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾಯಿದ್ರು. ನಾನು ಅಂದಾಗೆ ನಾನು ಕೋಸಲ್ಲಿ ಮಾಡಿಲ್ಲ ಗೋಬಿ, ನಾನು ಸೋಯಾಬೀನ್ ಹಾಕಿ ಅದರಲ್ಲಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ಅಂಗಡಿಯಲ್ಲಿರೋ ಥರನೇ ಇತ್ತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಮಲ್ಲಿಕಾ ಮಕ್ಕಳು ಬಂದಿದ್ರು, ಅದಕ್ಕೋಸ್ಕರ ಅವ್ರಿಗೂ ಹಾಕ್ತಾಯಿದ್ದೆ. ಹೆಂಗಿದೆ ಪೂಜಾ? ಚೆನ್ನಾಗಿದೆಯಾ? ನಿನಗೆ ನಿವೇದಿತ? ಅಂಗಡಿ ಥರ ಇದೆಯಾ? ಸರಿ ತಿಂಡಿ ಚೆಲ್ಕೊಂಬೇಡ, ತಿಂಡಿ ಕೆಳಗಡೆ ಕುತ್ಕೋ, ಬಿದ್ದೋಗ್ತೀಯ. ಸರಿ ಕುತ್ಕೋ. ಚೆನ್ನಾಗಿದೆಯಾ? ಹೌದಾ? ಸರಿ ತಿನ್ನು. ಸಾಸು ಹಾಕಿದ್ದೀನಿ. ಸರಿ ಕುತ್ಕೋ. ಸರಿ. ನಾಳೆ ಬೀಗ್ರೂಟ ಇದೆ ಅಂದ್ಬಿಟ್ಟು ನಾನು ಹೂವು ಕಟ್ಕೊಂಡಿದ್ದೆ, ಆದರೆ ಹೂವನೇ ಮರ್ತೋಗ್ಬಿಟ್ಟು ಹೋಗಿದ್ದೆ. ಇವತ್ತು ಇದು ಸಂಡೇ ಲಾಗ್ ಆಗಿರುತ್ತೆ. ನಾನು ಹೇಳ್ದಾಗೆ 2 ದಿವಸದ ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಟೈಮು 9:30 ಆಗಿತ್ತು. ಎಲ್ಲರೂ ಬಂದಿದ್ದರು, ಬಸ್ಸೇ ಮಾಡಿದರು. ನಮ್ಮ ಏರಿಯಾದಲ್ಲಿ ಗಾಂಧಿನಗರದಲ್ಲಿ ನಮ್ಮ ರಿಲೇಷನ್ಸ್ಗೆಲ್ಲ ಒಂದು ಬಸ್ ಬೇಕಾಗಿತ್ತು, ಅದಕ್ಕೋಸ್ಕರ ಒಂದು ಬಸ್ ಮಾಡಿದ್ರು. ನಾವೆಲ್ಲ ಹೋಗ್ತಾಯಿದ್ದೀರಿ. ನಾವು ಹೋಗೋಷ್ಟರಲ್ಲಿ 12:30 ಆಗಿತ್ತು, 12:45. ಹೆಣ್ಣು ಗಂಡನ ಆಲ್ರೆಡಿ ನಿಲ್ಲಿಸಿದ್ರು, ಫೋಟೋ ಎಲ್ಲ ತೆಗಿತಾಯಿದ್ರು. ಟೈಮ್ ಆಗಿದೆ ಅಂದ್ಬಿಟ್ಟು ಫಸ್ಟು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಊಟಕ್ಕೆ ಬಂದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು, ತುಂಬ ರುಚಿಯಾಗಿತ್ತು. ನಾವಂತೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಾನು ಈಗೇನೆ ವಿಡಿಯೋ ಮಾಡ್ತಾಯಿದ್ದೆ, ಆಗ ಗಂಡಿನ ಕಡೆಯವರೊಬ್ಬರು ನಾನು ವಿಡಿಯೋ ಮಾಡೋದನ್ನ ನೋಡಿಬಿಟ್ಟು ನಿಮ್ಮದೇನಾ ಸಾಯಿಗಂಗಾ ಲಾಗ್ ಅಂತ ಕೇಳಿದ್ರು. ಹೌದು ಅಂತಂದರೆ ತುಂಬ ಚೆನ್ನಾಗಿದೆ, ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಐಸ್ ಕ್ರೀಮ್ ನೀವು ಯಾವಾಗಲೂ ವೆನಿಲಾ ಐಸ್ ಕ್ರೀಮ್ ಗಾಳಿ ಓಕೆ ಎಲ್ಲ ಮದುವೆ ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ. ನಿಮಗೆ ಯೂಟ್ಯೂಬ್ ಹೇಳ್ತೀವಿ. ಚೆನ್ನಾಗಿ
ವಿಡಿಯೋಗೆ ಬಂದಿದ್ಯಾ, ನೋಡಿದ್ರಾ? ವಿಡಿಯೋಗಳೆಲ್ಲ ಬರಬೇಕು, ಹಾಂ, ಎಲ್ಲ ಮುಖಗಳೆಲ್ಲ ಕ್ಲೀನಾಗಿ ಬರಬೇಕು. ಎಲ್ಲ ನೋಡಿದ್ರಾ ನೀವು? ಆಡ್ಸೋಡಿ ಏಯ್ ನಾವೆಲ್ಲ ಸೆಕೆ ಅಂದ್ಬಿಟ್ಟು ಮೇಲೆಗಡೆ ಕುತ್ಕೊಂಡಿದ್ವಿ. ಆದರೆ ನಮ್ಮ ಯಜಮಾನ್ರು ಊಟ ಮಾಡ್ತಾಯಿದ್ರು, ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ತುಂಬಾ ಆಡಿಸ್ತಾಯಿದ್ರು ಅವ್ರನ್ನೆಲ್ಲನೂ. ತುಂಬಾ ಚೆನ್ನಾಗಿತ್ತು, ಹೋಗಿದ್ರಿ, ಎಂಜಾಯ್ ಮಾಡಿದ್ರಿ. ಊಟಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪುಟ ಲೆಗ್ ಪೀಸ್ ಇಕ್ಕೊಳ್ಳೋ, ಲೆಗ್ ಪೀಸ್ ಇಕ್ಕೋ. ಸ್ಟಿಕ್ಕಲ್ಲಿ ತಿಂತೀಯಲ್ಲ ನೀನು. ಬ್ರೋ ನೋಡ್ಕೊರಿ ಇಲ್ಲ ಸಲ್ವಾ ಪಾರಪ್ಪ ಅಮ್ಮ ಪಾರಮ್ಮ ಸುಡೆ ಈಗ ನೋಡಪ್ಪ ಪ್ರಸಾದ್